ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಒಂದು ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಂತಹ ಪರಿಸ್ಥಿತಿ. ಈಗ ಎಷ್ಟೋ ಜನರಿಗೆ ಖಾತೆಗಳ ಹಂಚಿಕೆ ಆಗಿಲ್ಲ, 19 ಜನರಿಗೆ. ಖಾತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದ್ರೆ ಉತ್ತರನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರಾ? ಪರಿಷತ್ಗೂ ಹೋಗಿ ಅವರೇ ಉತ್ತರಿಸ್ತಾರಾ? ನಾನಾ ರೀತಿಯ ಪ್ರಶ್ನೆಗಳಿರೋದು ಒಂದಾದ್ರೆ, ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ರಾಜ್ಯದ ರಾಜಕಾರಣದ ಇತಿಹಾಸವನ್ನ ನೋಡಿದಾಗ ಖಾತೆ ಹಂಚಿಕೆ ಆಗದೆ ಯಾವ ಸಚಿವರು ಕೂಡ ಅಧಿವೇಶನಕ್ಕೆ ಹೋಗಿಲ್ಲ, ಅಧಿವೇಶನವನ್ನ ಫೇಸ್ ಮಾಡಿಲ್ಲ. ಈಗ 19 ಜನ ಸಚಿವರಿದ್ದಾರೆ. ಪರಿಸ್ಥಿತಿ ಹೆಂಗೆ? ಸಚಿವರಿದ್ರೂ ಕೂಡ ಸಚಿವರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರೆಲ್ಲರೂ ಕೂಡ ನಾಳೆ ಫಸ್ಟ್ ರೋದಲ್ಲೇ ಕೂರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಇಂಥ ಖಾತೆ ಅಂತ ಕೊಟ್ಟಿಲ್ಲ. ಉದಾಹರಣೆ ಬಸವಂತಪ್ಪ ಅಂತ ಇಟ್ಕೊಳ್ಳಿ, ಮಾಯಕೊಂಡದ ಶಾಸಕರು. ಬಸವಂತಪ್ಪ ಅವರು ಸಚಿವರಾಗಿದ್ದಾರೆ, ನಾಳೆ ಬರ್ತಾರೆ ಅಧಿವೇಶನಕ್ಕೆ, ಸಚಿವರು ಅಂತ ಹೇಳಿ ಕೂರ್ತಾರೆ. ಆದ್ರೆ ಅವರು ಯಾವ ಖಾತೆ, ಯಾವ ಇಲಾಖೆಯನ್ನು ರಿಪ್ರೆಸೆಂಟ್ ಮಾಡ್ತಿದ್ದಾರೆ, ಯಾರು ಕೇಳುವ ಪ್ರಶ್ನೆಗೆ ಯಾವ ರೀತಿ ಉತ್ತರಿಸಬೇಕು, ಹೀಗೆ ನಾನಾ ರೀತಿಯ ಗೊಂದಲಗಳಿದೆ. ಹಿಂಗಾಗಿ ನಾನು ಹೇಳ್ತಾ ಇದ್ದದ್ದೇನು ಅಂತಂದ್ರೆ, ಇದು ಇತಿಹಾಸ. 19 ಜನ ಸಚಿವರಿಗೆ ಖಾತೆ ಅನ್ನುವಂಥದ್ದು ಇಲ್ಲ. ಹಾಗಿದ್ದರೆ ಖಾತೆ ಹಂಚಿಕೆ ಆಗದೆ ಇದ್ದರೆ ಹೇಗೆ ನಿಭಾಯಿಸ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ಪ್ರಶ್ನೆ ಇದೆ. ಎಲ್ಲಾ ಪ್ರಶ್ನೆಗಳಿಗೂ ಅವರೇ ಉತ್ತರ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ನಾನೊಬ್ಬನೇ, ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನೊಬ್ಬನೇ ಸಾಕ್ಬಿಡ್ರಿ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ. ಇಸ್ ಇಟ್ ಪಾಸಿಬಲ್? ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರಾ? ಪರಿಷತ್ಗೂ ಹೋಗ್ಬೇಕು ಅವರು, ಕೌನ್ಸಿಲ್ ಹೌಸ್ಗೆ ಹೋದಾಗ ಅಲ್ಲಿಯೂ ಅವರೇ ಉತ್ತರ ಕೊಡ್ತಾರಾ? 19 ಖಾತೆಗಳ ಹಂಚಿಕೆ, 19 ಖಾತೆಗಳ ಹಂಚಿಕೆ ಆಗ್ಬೇಕಾಗಿದೆ. ಸೊ ಹಂಚಿಕೆಯಾಗದ ಖಾತೆಗಳ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು, ರೆಸ್ಪಾನ್ಸಿಬಲ್ ಯಾರು? ಆಟೋಮೆಟಿಕ್ಲಿ ಮುಖ್ಯಮಂತ್ರಿಗಳು. ಸೊ ವಿಪಕ್ಷಗಳ ಪ್ರಶ್ನೆಗಳಿಗೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಉತ್ತರ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ವಿಪಕ್ಷಗಳ ಪ್ರಶ್ನೆಗಳು ಮತ್ತು ಆಡಳಿತ ಪಕ್ಷಗಳ ಪ್ರಶ್ನೆಗಳು, ಈಗ ಪ್ರಶ್ನೆಗಳನ್ನ ಇಂಥವರೇ ಕೇಳಬೇಕಂತ ಏನಿಲ್ಲ. ಆಡಳಿತ ಪಕ್ಷದವರು ಪ್ರಶ್ನೆ ಕೇಳ್ತಾರೆ, ಅವರ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡಬೇಕು. ಸೊ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ.